ನಾಳೆಗೆ ಮುಗಿಯಲಿದೆ ಸಿದ್ದರಾಮಯ್ಯ ರಾಜ್ಯಭಾರ. ಸಿಎಂ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ನಾಳೆ ರಾಜೀನಾಮೆಯನ್ನ ಕೊಡಲಿದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಗವರ್ನರ್ ಭೇಟಿಯಾಗಿ ರಿಸೈನ್ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನಕ್ಕೆ ನಾಳೆ ರಿಸೈನ್ ಮಾಡಲಿದ್ದಾರೆ. ಬೆಳಗ್ಗೆ 10:00 ಗವರ್ನರ್ ಭೇಟಿಯಾಗಿ ರಿಸೈನ್ ಮಾಡಲಿದ್ದಾರೆ, ರಾಜೀನಾಮೆಯನ್ನ ಕೊಡಲಿದ್ದಾರೆ. ಈ ಬಗ್ಗೆ ಇವತ್ತು ರಿಯಾಕ್ಷನ್ ಕೊಟ್ಟರು. ನಾಳೆ ಎಲ್ಲವನ್ನ ಮಾತನಾಡ್ತೀನಿ ಅಂತ ಹೇಳಿದ್ರಷ್ಟೇ. ಸಚಿವರ ಬ್ರೇಕ್ಫಾಸ್ಟ್ ಸಭೆ ನಂತರದಲ್ಲಿ ರಾಜೀನಾಮೆ ಕೊಡುವಂತಹ ಪ್ರಕ್ರಿಯೆ ಆಗತ್ತೆ. ಸಿಎಂ ನಿವಾಸದತ್ತ ಆಪ್ತ ಸಚಿವರು ಭೇಟಿ ಕೊಡ್ತಾ ಇದ್ದಾರೆ. ಹಲವು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಶುಕ್ರವಾರ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಬಹುತೇಕ ಆಯ್ಕೆ. ಶುಕ್ರವಾರ ಟೈಮ್ ಫಿಕ್ಸ್. ಅಜ್ಜಯ್ಯ ಹೇಳಿದ ದಿನಾಂಕ ಮತ್ತು ಸಮಯಕ್ಕೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ ಸಿಎಂ ಆಗಿ. ದೆಹಲಿಯಲ್ಲೇ ಇನ್ನೂ ಇದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ. ವರಿಷ್ಠರಿಗೆ ಧನ್ಯವಾದವನ್ನ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ತಿಳಿಸ್ತಾ ಇದ್ದಾರೆ. ನಿರಂತರವಾದಂತಹ ಮ್ಯಾರಥಾನ್ ಮೀಟಿಂಗ್ಗಳು ನಿನ್ನೆ ದೆಹಲಿಯಲ್ಲಿ. ಸಿಎಂ ನಿವಾಸದತ್ತ ಹಲವು ಸಚಿವರುಗಳು ಶಾಸಕರುಗಳು ದೌಡಾಯಿಸ್ತಾ ಇದ್ದಾರೆ. ಈಗ ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಸಿಎಂ ನಿವಾಸದಲ್ಲಿ ಆಪ್ತ ಸಚಿವರು ಶಾಸಕರಿಂದ ಸರಣಿ ಸಭೆಗಳಾಗ್ತಾ ಇದೆ. ಸಿಎಂ ಆಪ್ತ ಸಚಿವರು ಮತ್ತು ಶಾಸಕರಿಂದ, ಅದರಲ್ಲಿ ಎಚ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್, ಜಮೀರ್ ಅಹಮದ್ ಸೇರಿ ಪ್ರಮುಖರು ಭಾಗಿಯಾಗಿದ್ದಾರೆ. ಹೈಕಮಾಂಡ್ ಮಟ್ಟದ ಚರ್ಚೆ ಆಗ್ತಾ ಇದೆ. ತಮ್ಮ ನಿರ್ಧಾರದ ವಿವರಣೆಗಳನ್ನ ಅಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳುವಂತೆ ಸಿಎಂಗೆ ಆಪ್ತ ಸಚಿವರು ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ, ಒತ್ತಡವನ್ನ ಹೇರ್ತಾ ಇದ್ದಾರೆ. ಯಾಕಂದ್ರೆ ಕೆಲ ಕೆಲಸಗಳು ಇಲಾಖೆಯಲ್ಲಿ ಅನುದಾನದ ಆದೇಶಗಳ ಕ್ಲಿಯರ್ ಆಗುವುದು ಬಾಕಿ ಇದೆ. ಸೊ ಹಾಗಾಗಿ ಸಿಎಂ ಆಪ್ತ ಸಚಿವರುಗಳು ಕಸರತ್ತು ಮಾಡ್ತಾ ಇದ್ದಾರೆ. 1-2 ತಿಂಗಳ ಕಾಲಾವಕಾಶ ತೆಗೆದುಕೊಳ್ಳಿ ಅಂತ. ರಾಜೀನಾಮೆ ಕೊಡುವುದು ಖಡಾಖಂಡಿತ ಸತ್ಯ, ಅದು ನಿರ್ಧರಿತ. ಆದರೆ 1-2 ತಿಂಗಳು ಟೈಮ್ ತಗೊಳ್ಳಿ ಅಂತ. ಸಿಎಂ ರಾಜೀನಾಮೆ ನೀಡಿದರೆ ಹೊಸ ಸಂಪುಟ ರಚನೆ ಆಗಬೇಕು, ಸಂಪುಟ ವಿಸರ್ಜನೆ ಆಗುತ್ತೆ ಟೋಟಲಿ. ಅಲ್ಲಿವರೆಗೂ ಇಲಾಖೆಗಳ ಕೆಲಸಗಳು ಆಗೋದಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ ಕೆಲವು ಸಚಿವರುಗಳು, ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಸಚಿವರುಗಳು. ಸೊ ಹಾಗಾಗಿ ಸಿಎಂ ನಿವಾಸಕ್ಕೆ ಬಂದಿರುವಂತಹ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಒಂದಿಷ್ಟು ನಾಯಕರುಗಳು 1-2 ತಿಂಗಳು ಟೈಮ್ ತಗೊಳ್ಳಿ ಅಂದ್ರೆ ಅಲ್ಲಿಗೆ ರಾಜ್ಯಸಭಾ ಎಲೆಕ್ಷನ್ ಮುಗಿದ ನಂತರದಲ್ಲಿ ನೀವು ರಾಜೀನಾಮೆ ಕೊಡಬಹುದಲ್ವಾ, ಆ ಬಗ್ಗೆ ಮನವೊಲಿಕೆ ಮಾಡಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಸಿಎಂ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರು ಮಾತ್ರ ಕ್ಲಿಯರ್ ಆಗಿದ್ದಾರೆ ಅಂತ ಕಾಣಿಸ್ತಾ ಇದೆ. ರಾಜೀನಾಮೆಗೆ ಮುಂದಾಗಿರುವುದು ಸಿಎಂ ಸಿದ್ದರಾಮಯ್ಯ. ಸೊ ಹೀಗಾಗಿ ಸಿಎಂ ನಡೆಯಿಂದ, ಸಿದ್ದರಾಮಯ್ಯನವರ ನಡೆಯಿಂದ ಕೆಲ ಆಪ್ತ ಸಚಿವರಿಗೂ ಕೂಡ ಟೆನ್ಷನ್ ಜಾಸ್ತಿ ಆಗಿದೆ. ಸಿಎಂ ರಾಜೀನಾಮೆ ನೀಡಿದರೆ ಹೊಸ ಸಂಪುಟ ರಚನೆ ಆಗಬೇಕಾಗತ್ತೆ. ರಾಜೀನಾಮೆ ನೀಡ್ತಾ ಇದ್ದಂಗೆ ಆ ಕ್ಷಣದಿಂದ ಸಂಪುಟ ವಿಸರ್ಜನೆ ಆಗತ್ತೆ. ಅಲ್ಲಿವರೆಗೂ ಮತ್ತೆ ಹೊಸ ಸಂಪುಟ ಆಗೋವರೆಗೂ, ರಚನೆ ಆಗೋವರೆಗೂ ಇಲಾಖೆಗಳ ಕೆಲಸಗಳು ಆಗುವುದಿಲ್ಲ. ಒಂದಿಷ್ಟು ಕೆಲಸಗಳು, ಆದೇಶಗಳನ್ನು ಮಾಡೋದು ಇದೆಲ್ಲ ಬಾಕಿ ಇದೆ. ಸೊ ಹಾಗಾಗಿ ಒಂದಿಷ್ಟು ನಾಯಕರುಗಳು ಚಿಂತೆ ಮಾಡ್ತಾ ಇದ್ದಾರೆ. 2 ತಿಂಗಳ ಟೈಮ್ ತಗೊಳ್ಳಿ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ. ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಹಲವು ನಾಯಕರುಗಳು ಈಗಾಗಲೇ ದಾಂಗುಡಿ ಇಡ್ತಾ ಇರುವಂಥದ್ದು ಕ್ಷಿಪ್ರಕ್ರಾಂತಿ ಆಗಿದೆ. ರಾಜಕಾರಣದಲ್ಲಿ, ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ದೆಹಲಿ ಸಭೆ ಬಗ್ಗೆ ಆಪ್ತರ ಜೊತೆ ಚರ್ಚೆಯನ್ನ ಮಾಡೋದು ಒಂದು ಕಡೆ. ಇನ್ನು ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ. ನಾಳೆ ಎಲ್ಲವನ್ನ ಮಾತನಾಡ್ತೀನಿ, ಸದ್ಯಕ್ಕೆ ಏನು ಮಾತನಾಡ್ತಾ ಇದ್ದೀನಿ, ಇವತ್ತಿನ ಈ ಬೆಳವಣಿಗೆಗಳನ್ನ ಮಾತ್ರ ಬರೀರಿ, ನಾಳೆ ಎಲ್ಲ ಮಾತಾಡ್ತೀನಿ ಅಂತ ಹೇಳಿರೋದು. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಾಳೆಗೆ ಫಿಕ್ಸ್ ಆಗಿದೆ. ಸಚಿವರುಗಳಿಗೆ ಆಹ್ವಾನ ಕೂಡ ಈಗಾಗಲೇ ಹೋಗಿದೆ ಕ್ಯಾಬಿನೆಟ್ನ ಸಚಿವರುಗಳಿಗೆ. ಸೊ ಹಾಗಾಗಿ ನಾಳೆ ತೆಗೆದುಕೊಳ್ಳುವಂತಹ ನಿರ್ಧಾರ ಮತ್ತು ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಸಚಿವರುಗಳು ಮನವಿ ಮಾಡಿಕೊಳ್ತಾ ಇರುವಂತಹ ಒಂದಿಷ್ಟು ಅಂಶಗಳು, ಅವರಿಡ್ತಾ ಇರುವಂತಹ ಒಂದಿಷ್ಟು
ಬೇಡಿಕೆಗಳು, ಮನವಿಗಳು, ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ತಯಾರಿ ನಡುವೆ ಗ್ಯಾರಂಟಿಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಸಾಧನೆಯನ್ನ ನೆನಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರ್ಕಾರದ ಪ್ರತಿಯೊಂದು ಶ್ರೇಯವನ್ನ ಕನ್ನಡಿಗನಿಗೆ ಅರ್ಪಿಸುತ್ತೇನೆ ಅಂತ ಹೇಳಿದ್ದಾರೆ. ಕೊಟ್ಟ ಮಾತಿಗೆ ಬದ್ಧರಾಗಿ ನುಡಿದಂತೆ ನಡೆದ ಬದ್ಧತೆ ನಮಗಿದೆ. 5 ಗ್ಯಾರಂಟಿ ಜಾರಿ ಮಾಡಿ ಪ್ರತಿ ಮನೆಗೂ ತಲುಪಿಸಿದ್ದೇವೆ ಅಂತ ಸಿಎಂ ಹೇಳಿದ್ದಾರೆ. ಅನ್ನಭಾಗ್ಯ ಯೋಜನೆಯಿಂದ ಕೋಟ್ಯಾಂತರ ಕುಟುಂಬಕ್ಕೆ ಆಹಾರ ಭದ್ರತೆಯನ್ನು ಕೊಟ್ಟಿದ್ದೇವೆ. ಇದುವರೆಗೂ ಅನ್ನಭಾಗ್ಯಕ್ಕೆ 18,897 ಕೋಟಿ ಹಣ ಖರ್ಚಾಗಿದೆ. 4.26 ಕೋಟಿ ಪಡಿತರದಾರರು 3 ಹೊತ್ತು ಊಟ ಮಾಡ್ತಾ ಇದ್ದಾರೆ. ಗ್ಯಾರಂಟಿಯ 3 ವರ್ಷದ ಸಾಧನೆಗಳನ್ನ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ನೆನಪಿಸಿಕೊಂಡು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋದು ಕನ್ನಡಿಗರಿಗೆ ಸರ್ಕಾರದ ಸಾಧನೆ ಅರ್ಪಣೆ ಅಂತ ಬರೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆ ಪೋಸ್ಟ್ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದಂತಹ ಪ್ರತಿ ಮಾತಿಗೂ ನಾವು ಬದ್ಧರಾಗಿ ನಡೆದುಕೊಂಡಿದ್ದೇವೆ. ಪ್ರತಿ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ. ಯಾರು ಹಸಿವಿನಿಂದ ಮಲಗಬಾರದು ಅಂತ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ಬಹುತೇಕ 4.25 ಕೋಟಿ ಜನ ಕನ್ನಡಿಗರು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದಾರೆ. ಆ ಸಾರ್ಥಕ ಭಾವನೆ ನನಗಿದೆ, ನಮಗಿದೆ ಅಂತ ಬರೆದುಕೊಂಡಿದ್ದಾರೆ. 3 ವರ್ಷಗಳ ಗ್ಯಾರಂಟಿಯ ನೆನಪುಗಳನ್ನು ಮಾಡಿಕೊಂಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಎಲ್ಲವೂ ಫೈನಲ್ ಆಗಿದೆ, ಅಧಿಕೃತವಾಗಿ ಬರಬೇಕಷ್ಟೇ. ಎಲ್ಲವನ್ನ ಅಧಿಕೃತವಾಗಿ ವರಿಷ್ಠರೇ ಹೇಳ್ತಾರೆ. ಅಸಮಾಧಾನ, ಗೊಂದಲ ಎಲ್ಲವೂ ಬಗೆಹರಿಯುತ್ತೆ ಅಂತ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ದೆಹಲಿಯಲ್ಲಿದ್ದಾರೆ. ಅಸಮಾಧಾನ ಏನಿದೆ, ಗೊಂದಲಗಳೇನಿದೆ ಎಲ್ಲ ಬಗೆಹರಿಯುತ್ತೆ. ನಾಳೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ದೆಹಲಿಯಲ್ಲಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ಬಹುತೇಕ ಎಲ್ಲವೂ ಕ್ಲಿಯರ್ ಆಗಿದೆ. ಅಸಮಾಧಾನ, ಒಳಗಿರುವಂತಹ ಗೊಂದಲ ಎಲ್ಲದಕ್ಕೂ ಉತ್ತರ ನಾಳೆ ಸಚಿವರುಗಳ ಬ್ರೇಕ್ಫಾಸ್ಟ್ ನಂತರದಲ್ಲಿ, ಆ ಮೀಟಿಂಗ್ ಆದ ನಂತರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳಿದ್ದಾರೆ ದೆಹಲಿಯಲ್ಲಿ. ಹೈಕಮಾಂಡ್ ಮೀಟಿಂಗ್ ಆದ್ಮೇಲೆ ನೀವು ವೈಯಕ್ತಿಕವಾಗಿ ಸಿಎಂ ಜೊತೆ ಮಾತಾಡಿಲ್ವಾ ಸರ್? ಇಲ್ಲ, ಮಾತಾಡಿಲ್ಲ. ನಾವು ಇಲ್ಲೇ ಇದ್ದೀವಿ ಬೌಂಡ್ನಲ್ಲಿ. ಅವ್ರು ನೇರವಾಗಿ ಏರ್ಪೋರ್ಟ್ ಹೋದ್ರು, ಅಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಬೆಳಗ್ಗೆ ನಾನು ಅಟೆಂಡ್ ಮಾಡ್ತೀನಿ. ವಾಡಿಕೆ ಅಂದ್ರೆ ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಂಪುಟ ಸಚಿವರನ್ನ ಕರೆದು ಅಧಿಕೃತವಾಗಿ ಅವ್ರಿಗೆ ಹೇಳಿ ಅದಾದ ನಂತರ ಲೋಕಭವನಕ್ಕೆ ಹೋಗ್ತಾರೆ. ಇದು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಲ್ಲ, ಈ ಮೇಲ್ನೋಟಕ್ಕೆಲ್ಲ ಕಾಣ್ತಾ ಇದೆ. ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಬಂದ್ಮೇಲೆ ನಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ತೀವಿ. ಸರ್, ಇದ್ರ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಗ್ಗೆ ಕೂಡ ತಮ್ಮ ಹೆಸರು ಬರ್ತಾ ಇದೆ, ಚಾಲ್ತಿಯಲ್ಲಿದೆ ಸರ್. ನೀವು ಈ ವಿಚಾರವಾಗಿ ಚರ್ಚೆ ಇದೆ ಆದ್ರೆ ನಮ್ಮ ಜೊತೆ ಯಾರು ಇನ್ನೂ ಚರ್ಚೆ ಮಾಡಿಲ್ಲ. ಸೊ ಚರ್ಚೆ ಮಾಡಿದ್ರೆ ನಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ನಮ್ಮ ಕಂಫರ್ಟೇಬಲ್ ಅನ್ನ ಹೇಳುವಂತ ಪ್ರಯತ್ನ ಮಾಡ್ತೀವಿ ವರಿಷ್ಠರಿಗೆ. ನಾಳೆ ಗೊತ್ತಾಗೋದಿಲ್ಲ. ನಾಳೆ ಬೆಳಗ್ಗೆ ಇಲ್ಲ ಇವೆಲ್ಲ ಅಸಮಾನ ಗೊಂದಲ ನಾಳೆ ಬ್ರೇಕ್ಫಾಸ್ಟ್ ನಲ್ಲಿ ಪರಿಹಾರ ಆಗುತ್ತೆ. ಅಲ್ಲಿಗೆ ವೇಟ್ ಮಾಡೋಣ. ಓಕೆ. ಕಾಂಗ್ರೆಸ್ನಲ್ಲಿನ ಸದ್ಯದ ಬೆಳವಣಿಗೆಗಳ ಬಗ್ಗೆ ಸಚಿವರುಗಳು ಏನಂತಾರೆ ನೋಡು. This is not the first time Chief Minister has called ministers for breakfast. This is not the first time. So many times he has called. No, ಗೊಂದಲಕ್ಕೆ ನಾಳೆ ನಮ್ಮ ಸುರ್ಜಿವಾಲಾ ಅವರು ಬರ್ತಾರೆ. ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೀಬಹುದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬಹುದು. ಅದಕ್ಕೆ ಒಂದು ತೆರೆ ಬೀಳುತ್ತೆ. ನಿಶ್ಚಿತವಾಗಿಯೂ ಕೂಡ ಊಹಾಪೋಹ. ಕೆ.ಸಿ. ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ಅದಕ್ಕೆ ನೋಡಿ, ಸುರ್ಜೇವಾಲಾ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಅದೇ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಇವತ್ತು ಬರ್ತಿರ್ಬೋದು. ನನಗೆ ಗೊತ್ತಿಲ್ಲ ಯಾಕೆ ಬರ್ತಾ ಇದಾರೆ ಅಂತ. ಮೋಸ್ಟ್ಲಿ ಅದಕ್ಕೆ ಬರ್ತಿರ್ಬೋದು. ಹಾಗಾದ್ರೆ ಸರ್ ಸಿದ್ದರಾಮಯ್ಯ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಹೈಕಮಾಂಡ್ಗೆ ಅಂತ? ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂತದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿದ್ರೆ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವರು ಏನ್ ಹೇಳಿದ್ದಾರೆ, ರಾಜ್ಯಸಭಾ ಮತ್ತು ಎಂಎಲ್ಸಿ ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. ಎಂಪಿ ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್?
ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ. ಈಗ CM ಅವರು ಬಂದಿದ್ದಾರೆ, ನಾನು ಈ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ, ಆಮೇಲೆ ನೋಡೋಣ ಏನು. ನನಗೆ ಅಷ್ಟೊಂದು ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ. ಸೊ ವಿಲ್ ಗೋ ಅಂಡ್ ಸ್ಪೀಕ್ CM ಅವರು. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇನ್ವೈಟ್ ಮಾಡಿ. ಹೌದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನೇನು ತೀರ್ಮಾನ ಆಗುತ್ತೆ ನೋಡಿಕೊಂಡು ನಿಮಗೆ ಮಾಹಿತಿನ ಕೊಡಬೇಕು. ನಾಳೆ ಎಲ್ಲ ಹೋಗಿ ನೋಡಬೇಕಲ್ಲ. ಇದು ನಾನು ತುಂಬ ಚಿಕ್ಕವನಾಗ್ತೀನಿ. ಈ ನಿರ್ಧಾರಗಳಿಗೆಲ್ಲ ನಾವು ಯಾವತ್ತೂ ಕೂಡ ಫಸ್ಟಿಂದನೂ ನಿಮಗೆ ಹೇಳ್ಕೊಂಡು ಬಂದಿದ್ದೀವಿ. ಕೆಲವು ನಿರ್ಧಾರಗಳು ಹೈಕಮಾಂಡ್ ಏನು ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಸೊ ನಾವು ರಾಜ್ಯ ಮಟ್ಟದಲ್ಲಿದ್ದಾಗ ನಮಗೊಂದು ಲಿಮಿಟೇಷನ್ ಇರ್ತದೆ, ಒಬ್ಬರು ಸಚಿವರಾಗಿ ನಮಗೆ ಲಿಮಿಟೇಷನ್ ಇರ್ತದೆ. ಅಷ್ಟಕ್ಕೆ ಸೀಮಿತವಾಗಿರೋದು ಒಳ್ಳೆಯದು. ತುಂಬ ಸ್ಪೆಕ್ಯುಲೇಟ್ ಮಾಡಿ ಅದು ಇದು ಮಾತಾಡೋದ್ರ ಬದಲು ಕೊಟ್ಟಿರ್ತಕ್ಕಂಥ ಕೆಲಸ ಇನ್ನೊಂದು ಕಡೆಗೆ ಈ ಸಂದರ್ಭನ ಹೆಂಗೆ ನಿಭಾಯಿಸಬೇಕು, ಅವ್ರ ಜೊತೆಗೆ ಹೆಂಗಿರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತೀವಿ. ನಾನು ವೈಯಕ್ತಿಕವಾಗಿ CM ಅವ್ರನ್ನ ಯಾರನ್ನೂ ಇನ್ನೂ ಮಾತಾಡಿಲ್ಲ. ಸೊ ನಾವು ಹೋದ್ಮೇಲೆ ನನಗೆ ಗೊತ್ತಾಗ್ತದೆ, ಹೋದ್ಮೇಲೆ ಹೇಳೋಣ. ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ. ನಮಗೆ ಯಾವುದೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನನಗಿನ್ನೂ ಮೆಸೇಜ್ ಇಲ್ಲ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ತಿಳ್ಕೊಂತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೀವಿ. ಮುಖ್ಯಮಂತ್ರಿಗಳನ್ನು ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳೋಕ್ಕಾಗಲ್ಲ. ಇವೆಲ್ಲವಕ್ಕೂ ಕೂಡ ಸ್ವಲ್ಪ ಟೈಮ್ ಸಮಾಧಾನವಾಗಿರಿ. ಮುಖ್ಯಮಂತ್ರಿಗಳು ರಾತ್ರಿ ಬಂದಿದ್ದಾರೆ. ನಾಳೆ ಬೆಳಗ್ಗೆ ನೀವೇ ಹೇಳ್ತಾ ಇದ್ದೀರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಅಂತ. ಆ ಕರೆದಾಗ ನಾವು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಅವರು ಶಿಸ್ತನ ಸಿಪಾಯಿ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೇನೆ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಶಿವರಾಜ್ ತಂಗಡಗಿ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ನನಗೆ ಆಹ್ವಾನ ಬಂದಿದೆ ಅಂತ ಹೇಳಿದ್ದಾರೆ ಸಚಿವ ತಂಗಡಗಿ. ದೆಹಲಿಯಲ್ಲಿದ್ದರು, ಅಲ್ಲಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ನಿಯೋಜನೆ ಆಗಿದೆ, ಅದಕ್ಕೆ ನನಗೆ ಅಧಿಕೃತವಾಗಿ CM ನಿವಾಸದಿಂದ ಆಹ್ವಾನ ಬಂದಿದೆ ಅಂತ ಹೇಳಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ತಂಗಡಗಿ ಮಾತನಾಡಿದ್ದಾರೆ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ CM ಕಚೇರಿಯಿಂದ ನನಗೆ ಕರೆ ಬಂದಿದೆ. CM ರಾಜೀನಾಮೆ ವಿಚಾರದ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆ ಮಾತ್ರ ಆಗ್ತಾ ಇದೆ ಅಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ತಂಗಡಗಿ ಕೊಟ್ಟಂತ ಹೇಳಿಕೆ ಇದು. ಈಗ ಮುಖ್ಯಮಂತ್ರಿಗಳು ಆಫೀಸಿಂದ ನನ್ನ ಆಫೀಸಿಗೆ ಮೆಸೇಜ್ ಬಂದಿದೆ. ನಾಳೆಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ. ಬ್ರೇಕ್ಫಾಸ್ಟ್ಗೆ ಹೋಗ್ತೀನಿ. ಇವತ್ತು ಸಂಜೆ ಆಗಲಿ ನಾಳೆ ಆಗಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದರು? ಚರ್ಚೆ ನಡೀತಿದೆ. ಚರ್ಚೆ ಅಷ್ಟೇ, ಅದು ಚರ್ಚೆ. ಅದು ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ, ನನಗೂ ಗೊತ್ತಿಲ್ಲ. ರಾಜೀನಾಮೆ ಕೊಡ್ತಾರಾ ಬಿಡ್ತಾರಾ ಅನ್ನೋದು ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ, ಹೋಗ್ತಾ ಇದ್ದೀವಿ. DK ಶಿವಕುಮಾರ್ ಅವರು ಸರ್ ಅದ್ರ ಬಗ್ಗೆ ನನಗೆ ಅದನ್ನ ಬಗ್ಗೆ ಏನೇ ನಿರ್ಧಾರಗಳು ಮತ್ತೊಂದು ಎಲ್ಲದೂ ಹೈಕಮಾಂಡ್ ತೆಗೆದುಕೊಳ್ಳುವಂಥದ್ದು. ನಾವು ಆ ವಿಚಾರವನ್ನು ಚರ್ಚೆ ಮಾಡೋಂಥ ಪ್ರಶ್ನೆ ಇಲ್ಲ. ನಾಳೆಂತೂ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟಿಗೆ ನನಗೆ ಬರೋಕ್ಕೆ ಹೇಳಿದ್ದಾರೆ. ನಾನು ಬೆಳಗ್ಗೆ 9 ಗಂಟೆಗೆ ಹೋಗ್ತೀನಿ. ಈಗ ಮುಖ್ಯಮಂತ್ರಿಗಳು ಆಫೀಸಿಂದ ನನ್ನ ಆಫೀಸಿಗೆ ಮೆಸೇಜ್ ಬಂದಿದೆ.